ಸದನ ಸಂಘರ್ಷ. ಸಭಾಧ್ಯಕ್ಷರ ಪೀಠ ಪಕ್ಷಾತೀತವಾಗಿ ನಡಿಬೇಕು. ಗುರುಪಾದಗೌಡ ಸಂಗನಗೌಡ ಪಾಟೀಲ್ ಅವರನ್ನು ಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸುತ್ತೇನೆ. ಶ್ರೀ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಚುನಾಯಿಸಲ್ಪಟ್ಟಿದ್ದಾರೆಂದು ಘೋಷಿಸುತ್ತೇನೆ. ನಾವೆಲ್ಲ 224 ಜನ ಕೂಡ ತಮಗೆ ಶುಭವನ್ನು ಹಾರೈಸಿದ್ದೇನೆ. ತಮಗೆ ಯಶಸ್ಸು. ಎರಡೂ ಸದನಗಳಿಗೆ ಇವತ್ತು ಒಂದು ಕಡೆಯಲ್ಲಿ ಸಭಾಧ್ಯಕ್ಷರು, ಇನ್ನೊಂದು ಕಡೆಯಲ್ಲಿ ಸಭಾಪತಿಗಳು, ಎರಡೂ ಅಧ್ಯಕ್ಷರುಗಳು ಈಗ ಹೊಸದಾಗಿ ಆಯ್ಕೆಯಾಗಿದ್ದಾರೆ. ಎರಡನೇ ದಿನ ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಸಮರ ನಡೆದಿರುವಂಥದ್ದು. ಎರಡನೇ ದಿವಸದ ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ಈ ಚುನಾವಣೆಯೂ ಕೂಡ ನಡೆದಿರುವಂಥದ್ದು. ವಿಪಕ್ಷಗಳ ವಿರೋಧ ಆಕ್ಷೇಪಗಳ ಮಧ್ಯೆ ಸ್ಪೀಕರ್ ಮತ್ತು ಸಭಾಪತಿ ಆಯ್ಕೆಯಾಗಿದೆ. ಇಲ್ಲಿ ಭಾಳ ದೊಡ್ಡದಾದ ಫೈಟ್ ಕೂಡ ನಡೆದಿದೆ. ದೋಸ್ತಿ ಸಮರ ಜಟಾಪಟಿಯ ಮಧ್ಯೆ ಸ್ಪೀಕರ್ ಮತ್ತು ಸಭಾಪತಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೂತನ ಸ್ಪೀಕರ್, ನೂತನ ಸಭಾಪತಿ ಎರಡೂ ಕೂಡ ಏಕಕಾಲದಲ್ಲಿ ಆಗ್ತಾ ಇರುವಂಥದ್ದು. ಏಕಕಾಲದಲ್ಲಿ ಆಗಿ ಬಹಳ ಅಪರೂಪದ ಸಂದರ್ಭಗಳಲ್ಲಿ ರೀತಿಯಾಗಿ ಚುಕ್ತಿಯಾಗಿ ನಡೀತವೆ. ಹಾಗಾಗಿ ಇವತ್ತು ಸಭಾಪತಿ ಮತ್ತು ವಿಧಾನಸಭೆ ಅಧ್ಯಕ್ಷರು ಇಬ್ಬರದು ಕೂಡ ಒಂದೇ ದಿವಸ ಇಬ್ಬರದು ಚುನಾವಣೆ ನಡೆದು ಇಬ್ಬರನ್ನು ಕೂಡ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಲಾಗಿದೆ. ಆದರೆ ಇಲ್ಲಿ ಆಯ್ಕೆಗೆ ಮುಂಚಿತವಾಗಿ ಬಹಳಷ್ಟು ಟೀಕೆಗೆ ಗುರಿಯಾಗಿರುವಂಥದ್ದು ಮೊನ್ನೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ಆ ಪಟ್ಟಿಯಲ್ಲಿದ್ದಂತಹ ಹೆಸರುಗಳು, ಸಭಾಪತಿಯ ಹೆಸರು, ಸಭಾಧ್ಯಕ್ಷರ ಹೆಸರುಗಳನ್ನು ಲೆಟರ್ ಹೆಡ್ನಲ್ಲಿ ರಿಲೀಸ್ ಮಾಡಿದ್ದೀರಿ. ವಿಪಕ್ಷ ನಾಯಕರುಗಳು ಇದೇ ಕಾರಣಕ್ಕಾಗಿ ಬಹಿಷ್ಕಾರವನ್ನು ಹಾಕಿದರು. ಅಸಮಾಧಾನದ ಮಧ್ಯೆನೇ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ವಿಧಾನಸಭೆಯಲ್ಲಿ ನಡೆಯಿತು. ಇವತ್ತು ಹಿರಿಯ ಶಾಸಕರಾಗಿರುವಂತಹ GS ಪಾಟೀಲ್ರು ಆಯ್ಕೆಯಾಗಿದ್ದಾರೆ ವಿಧಾನಸಭೆಯ ಸ್ಪೀಕರ್ ಆಗಿ. ಹಂಗಾಮಿ ಸ್ಪೀಕರ್ TB ಜಯಚಂದ್ರ ಸ್ಪೀಕರ್ ಆಯ್ಕೆ ಪ್ರಸ್ತಾವನೆಯನ್ನು ಸದನದಲ್ಲಿ ಮಂಡನೆ ಮಾಡಿದರು. ಅಂದರೆ ಈ ಒಂದು ಪ್ರೊಸೀಜರ್ಸನ್ನು ಆರಂಭಿಸ್ತಾರೆ. GS ಪಾಟೀಲ್ ಅವರ ಹೆಸರನ್ನು CM DK ಶಿವಕುಮಾರ್ ಅವರು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ, ಸೂಚನೆಯನ್ನು ಮಾಡ್ತಾರೆ. ಇದು ಆಯ್ಕೆ ಪ್ರಕ್ರಿಯೆಗಳು ನಡೆಯುವಂತಹ ರೀತಿ. CM ಸೂಚನೆಗೆ DCM ಡಾಕ್ಟರ್ G ಪರಮೇಶ್ವರ್ ಅವರು ಅನುಮೋದನೆಯನ್ನು ಕೊಡ್ತಾರೆ. ಆ ಮೂಲಕ ಅವರು ಅಭ್ಯರ್ಥಿ ಅಂಥೇಳಿ ಅಲ್ಲಿ ಕಣಕ್ಕೆ ಇಳಿತಾರೆ. ಪ್ರತಿಪಕ್ಷದ ಕಡೆಯಿಂದ ಯಾವುದೇ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಿಲ್ಲ. CM ಸೂಚನೆಯ ನಂತರ DCM ಡಾಕ್ಟರ್ G ಪರಮೇಶ್ವರ್ ಅವರು ಅನುಮೋದನೆಯೊಂದಿಗೆ GS ಪಾಟೀಲ್ರನ್ನು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು. ಇದಾದ ಬಳಿಕ ಈ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ, ಅಂದರೆ ಅವಿರೋಧವಾದಂಥ ಆಯ್ಕೆಯನ್ನು ಘೋಷಣೆ ಮಾಡಿದ ನಂತರ, ಯಾಕಂದರೆ ಆಯ್ಕೆಯ ಸಂದರ್ಭದಲ್ಲಿ ಪ್ರತಿಪಕ್ಷದವರು ಕೆಲವೊಂದು ಬಹಳ ಮಹತ್ವದ ವಿಚಾರಗಳನ್ನು ಪ್ರಸ್ತಾಪಿಸಿ ಟೀಕಿಸುವ ಕೆಲಸವನ್ನು ಮಾಡಿದರು. ಅಷ್ಟೇ ಅಲ್ಲದೆ ನೀವು ಈ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿದ್ರೆ ನಾವು ಬಹಿಷ್ಕರಿಸ್ತೀವಿ ಅಂತ ಹೇಳಿ ಸದನದಿಂದ ಹೊರ ನಡೆದರು, ಸದನದ ತ್ಯಾಗ ಮಾಡಿದರು, ಸಭಾತ್ಯಾಗ ಮಾಡಿದರು. ಬಳಿಕ ಸದನಕ್ಕೆ ಬಂದಂತಹ BJP ಸದಸ್ಯರು, ಯಾಕೆಂದರೆ ಸಭಾಧ್ಯಕ್ಷರನ್ನ ಪೀಠದ ಮೇಲೆ ಕೂರಿಸಬೇಕು ಅಂತ ಹೇಳಿದಾಗ ಅದರಲ್ಲಿ ಆಡಳಿತ ಪಕ್ಷದ ಕಡೆಯಿಂದ ಮುಖ್ಯಮಂತ್ರಿಯವರು, ಪ್ರತಿಪಕ್ಷದ ಕಡೆಯಿಂದ ಪ್ರತಿಪಕ್ಷ ನಾಯಕರು ಕೂಡ ಇರಬೇಕು. ಯಾಕಂದರೆ ಸ್ಪೀಕರ್ ಅನ್ನುವಂಥದ್ದು ಎರಡೂ ಕಡೆಗೆ ಸೇರಿರತಕ್ಕಂತಹ ಪೀಠ. ಕಾಂಗ್ರೆಸ್ ಹೈಕಮಾಂಡ್ ಸ್ಪೀಕರ್ ಹೆಸರನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಟೀಕೆಯನ್ನು ಮಾಡುವ ಕೆಲಸವನ್ನು BJPಯವರು ಮಾಡಿದರು. ಸ್ಪೀಕರ್ ಮಂತ್ರಿಮಂಡಲ ಆಯ್ಕೆ ಮಾಡೋದು CMಗಿರುವಂತಹ ಪರಮಾಧಿಕಾರ. ಸ್ಪೀಕರ್ ಹಾಗೆಯೇ ಮಂತ್ರಿಮಂಡಲ ಆಯ್ಕೆ ಮಾಡುವಂಥದ್ದು ಕೂಡ CMಗಿರುವಂತಹ ಪರಮಾಧಿಕಾರ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಲೆಟರ್ ಹೆಡ್ನಲ್ಲಿ ಈ ಹೆಸರನ್ನು ಕಳಿಸಿದ್ದಾರೆ. ಓಕೆ, ನೀವು ನಿಮ್ಮ ಪಕ್ಷದ ಹೈಕಮಾಂಡ್ ಜೊತೆಗೆ ಮಾತಾಡ್ಕೊಳ್ಬೋದು, ಆದರೆ ನೀವು ಲೆಟರ್ ಹೆಡ್ನಲ್ಲಿ ಹೇಗೆ ಕಳಿಸಿದ್ರಿ? ಸ್ವಾಯತ್ತ ಹುದ್ದೆಗೆ ಅದಕ್ಕೆ ಆದಂತಹ ಗೌರವ ಇದೆ, ಆದರೆ ಆ ಗೌರವವನ್ನು ಕಳೆಯುವ ಕೆಲಸವನ್ನು ನೀವು ಮಾಡಿದ್ದೀರಿ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಹಾಗೂ ಸ್ಪೀಕರ್ ಚುನಾವಣೆಯಿಂದ ದೂರ ಉಳಿದು ನಾವು ಈ ನಿಮ್ಮ ನಿರ್ಧಾರವನ್ನು ಬಹಿಷ್ಕರಿಸ್ತೀವಿ ಅಂತ ಕೂಡ BJP ನಾಯಕರುಗಳು ಸದನದಲ್ಲಿ ಮಾತನಾಡಿದ್ದಾರೆ. ವಿಚಾರದಲ್ಲಿ ಏನು ಚರ್ಚೆಗಳು ನಡೆದಿದ್ದಾವೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನಮ್ಮ ಸಮಸ್ಯೆ ಅಲ್ಲ, ಈ ಲೆಟರ್ ಇಂದ ಇರ್ತಕ್ಕಂಥ ಭಾವನೆ ಇದೆಯಲ್ಲ, ಸಂದೇಶ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಈ ಲೆಟರ್ ಇಂದ ಇರುವಂತ ಸಂದೇಶ ಬಹಳ ಇಂಪಾರ್ಟೆಂಟ್. ಅಂದ್ರೆ ಆ ಸ್ಥಾನ ಇದೆಯಲ್ಲ, ಅದು ಕಾಂಗ್ರೆಸ್ ಸ್ಥಾನ ಅಲ್ಲ, ಅದು ಸದನದ ಸ್ಥಾನ. ಅದರಿಂದ ಅದಕ್ಕೆ ಕಳಂಕ ಅಂಟಬಾರದು. ಅದರಿಂದ
ಈ ಒಂದು ಹುದ್ದೆಗೆ ಈ ಲೆಟ್ರೆಡ್ ಮುಖಾಂತರ ಒಂದು ರೀತಿ ಅಗೌರವ ಆಗಿದೆ ಅನ್ನೋ ಪ್ರಶ್ನೆಯನ್ನ ನಾನು ಹೇಳ್ತಾ ಇದ್ದೀನಿ. ಈಗೇನೋ ಲೆಟ್ರೆಡ್ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ, ತಮ್ಮ ಹೆಸರನ್ನ ಲೆಟ್ರೆಡ್ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ. ನಾಳೆ ಪಕ್ಷದ ಕಚೇರಿಯಿಂದ ಮತ್ತೆ ಲೆಟ್ರೆಡ್ಗಳು ಸ್ಪೀಕರ್ ಆಫೀಸ್ಗೆ ಬಂದ್ರೆ ಅದು ಸಮಸ್ಯೆ. ದೇ ಹ್ಯಾವ್ ನಾಟ್ ಮೇಡ್ ದಿ ಸ್ಪೀಕರ್ ಕ್ಯಾಂಡಿಡೇಟ್ಗೆ ಸ್ಪೀಕರ್ ಕ್ಯಾಂಡಿಡೇಟ್ ಯಾರು ಅಂತ ನಾನು ಕಳಿಸಿದ್ದಾರೆ. ಅದಕ್ಕೆ ನಮ್ಮ ಸ್ನೇಹಿತರುಗಳು ಪ್ರತಿಭಟನೆ ಮಾಡೋದು ಅದು ಸರಿ ಇಲ್ಲ. ದಯವಿಟ್ಟು ಕಳಿಸ್ಕೊಡಿ, ಬರಬೇಕು ನಿಮ್ಮ ಸ್ಥಾನಕ್ಕೆ. ಸ್ಪೀಕರ್ ಆದವರು ಇಬ್ಬರಿಗೂ ಕಿವಿ ಕೊಡಬೇಕು, ಅವ್ರಿಗೂ ಕಿವಿ ಕೊಡಬೇಕು, ನಮಗೂ ಕಿವಿ ಕೊಡಬೇಕು. ಈಸ್ ಎ ನಾನ್ ಪಾರ್ಟಿ. ಆಗಲೇ ನಮ್ಮ ಪಕ್ಷದ ಮೆಂಬರ್ಶಿಪ್ಗೂ ರೆಸಿಗ್ನೇಷನ್ ಕೂಡ ಅವರು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ದೂರ ಹೋಗಿದ್ದು ನನಗೇನೋ ಒಳ್ಳೆಯದು ಕಾಣಲಿಲ್ಲ. ದೇ ಶುಡ್ ಹ್ಯಾವ್ ಕಮ್, ದೇ ಶುಡ್ ಸ್ಪೀಕ್. ಇನ್ನು ವಿಧಾನ ಪರಿಷತ್ತಲ್ಲೂ ಕೂಡ ಸಭಾಪತಿ ಆಯ್ಕೆ ಪ್ರಕ್ರಿಯೆ ಇವತ್ತು ನಡೆಸಲಾಗಿದೆ. ಸಭಾಪತಿ ಆದಂತಹ ನಂತರ ಸಲೀಂ ಮೊಹಮ್ಮದ್ ಅವರು ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಎತ್ತಿ ಹಿಡಿದು ಆ ಮೂಲಕವಾಗಿ ನಾನು ಸಭಾಪತಿ ಆಗಿದ್ದೀನಿ ಅನ್ನುವಂಥದ್ದನ್ನಲೇ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದ್ದು ಮಾಡಿರುವಂಥ ಸಭಾಪತಿ ಆಯ್ಕೆಯ ಪ್ರಕ್ರಿಯೆ ಇಲ್ಲಿ ಒತ್ತಾಯಪೂರ್ವಕವಾಗಿ ಹೊರಟ್ಟಿಯವರ ರಾಜೀನಾಮೆಯನ್ನು ಪಡೆಯಲಾಗಿದೆ ಅಂತೇಳಿ ಬಿಜೆಪಿಯವರು ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ಮತ್ತು ವಿದಾಯ ಭಾಷಣಕ್ಕೂ ಕೂಡ ಅವಕಾಶ ನೀಡಿದರೆ ರಾಜೀನಾಮೆಯನ್ನು ಪಡೆದಿರುವುದು ಸರಿಯಲ್ಲ ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ವಿಧಾನ ಪರಿಷತ್ತಲ್ಲಿ ಚುನಾವಣೆಯ ಮೂಲಕ ಸಭಾಪತಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕಾಗಿದ್ದಿತ್ತು. ಆದರೆ ಬಿಜೆಪಿ ಸದಸ್ಯರ ವಿರೋಧದ ಮಧ್ಯೆ ಸಭಾಪತಿ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲಾಯಿತು. ಏನು ಬಿಜೆಪಿ ಕಡೆಯಿಂದ ಇದ್ದಂತಹ ಅಭ್ಯರ್ಥಿಯೂ ಕೂಡ ಇದ್ದರು. 38 ಮತಗಳನ್ನು ಪಡೆದು ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಮೊಹಮ್ಮದ್ ಅವರು ಆಯ್ಕೆಯಾಗಿದ್ದಾರೆ ವಿಧಾನ ಪರಿಷತ್ನ ಸಭಾಪತಿಯಾಗಿ. ದೋಸ್ತಿ ಅಭ್ಯರ್ಥಿ PH ಪೂಜಾರ್ ಅವರು 30 ಮತ ಗಳಿಸಿ ಪರಾಭವಗೊಂಡಿದ್ದಾರೆ. ಈ ಮೂಲಕ ಈ ಒಂದು ಸದನದ ಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ ಸಲೀಂ ಮೊಹಮ್ಮದ್ ಅವರು. ಇಲ್ಲಿ ಮಾತಿನ ಸಂಘರ್ಷ ಬಹಳ ದೊಡ್ಡ ಮಟ್ಟದಲ್ಲೇ ಇತ್ತು. ಆರೋಪ ಪ್ರತ್ಯಾರೋಪಗಳು ಕೂಡ ಬಹಳ ದೊಡ್ಡದಲ್ಲೇ ಕಾಣಿಸ್ಕೊಂಡವು.